ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 371ನೇ ಶ್ಲೋಕ. ಇಲ್ಲಿ ವೈರಾಗ್ಯದ ನಿರೂಪಣೆಯನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ಅಂತಸ್ತ್ಯಾಗೋ ಬಹಿಸ್ತ್ಯಾಗೋ ವಿರಕ್ತಸ್ಯೈವ ಯುಜ್ಯತೆ ತ್ಯಜಂತ್ಯಂತರ್ಬಹಿಸ್ಸಂಗಂ ವಿರಕ್ತಸ್ತು ಮುಮುಕ್ಷಯ. ನೋಡಿ, ಅಂತಸ್ತ್ಯಾಗ ಬಹಿಸ್ತ್ಯಾಗ, ಇಲ್ಲಿ ಒಳಗಿನ ತ್ಯಾಗ ಅನ್ನುವಂಥದ್ದು. ತ್ಯಾಗ ನಮ್ಮ ಮನಸ್ಸಿನಿಂದಲೇ ಆಗಬೇಕು. ಯಾಕಂದರೆ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಅಂತಃಕರಣಗಳು ಅಂತ ಹೇಳಿಸ್ಕೊಳ್ತಾವೆ. ಯಾಕಂದರೆ ನಮಗೆ ಮನಸ್ಸು ಕಣ್ಣಿ ಕಾಣಂಗಿಲ್ಲ, ನಮ್ಮ ಬುದ್ಧಿಯು ಕಣ್ಣಿ ಕಾಣಂಗಿಲ್ಲ, ಅಹಂಕಾರವು ಕಣ್ಣಿ ಕಾಣಂಗಿಲ್ಲ. ಇವುಗಳ ತ್ಯಾಗ ಅನ್ನುವಂಥದ್ದು. ಅಂತಸ್ತ್ಯಾಗ ಅಂತಂದ್ರೆ ಏನು? ಒಳಗಿನ ತ್ಯಾಗ. ಬಹಿಸ್ತ್ಯಾಗ ಅಂತಂದರೆ ಹೊರಗಿನ ತ್ಯಾಗ. ಇವೆರಡೂ ವಿರಕ್ತನಾದವನಿಗೆ ಇದು ಯುಕ್ತವಾಗಿರ್ತದೆ ಅಂತ ಹೇಳ್ತಾರೆ. ಅಂತಸ್ತ್ಯಾಗೋ ಬಹಿಸ್ತ್ಯಾಗೋ ವಿರಕ್ತಸ್ಯವ ಯುಜ್ಯತೆ. ಈ ಹೊರಗಿನ ಒಳಗಿನ ತ್ಯಾಗ ಅನ್ನುವಂಥದ್ದು ಇದು ವಿರಕ್ತನಾದವನಿಗೆ ಇದು ಹೊಂದುಗಡೆಯಾಗ್ತದೆ, ಯುಕ್ತವಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಯಾವನು ವಿರಕ್ತಿಯನ್ನು ಸಾಧಿಸಿದ್ದಾನೋ, ವೈರಾಗ್ಯವನ್ನು ಸಾಧಿಸಿದ್ದಾನೋ, ಪರೀಕ್ಷಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ಮುಂಡಕ ಶ್ರುತಿಯಲ್ಲಿ ಹೇಳಿಕೊಂಡು ಬಂದರು. ಯಾವನು ಇಹಲೋಕದ ಪರಲೋಕದ ಭೋಗಗಳಲ್ಲಿ ಒಂದು ಆಸಕ್ತಿ ಎನ್ನುವಂಥದ್ದನ್ನು ತ್ಯಾಗ ಮಾಡಿದ್ದಾನೋ ಅವನು ಪರೀಕ್ಷೆ ಮಾಡಿದ್ದಾನೆ. ಪರಲೋಕದ ಭೋಗಗಳು ಅವು ಸಾತಿಶಯ, ಕ್ಷಯ, ಪತನ ಅನ್ನುವಂಥ ದೋಷದಿಂದ ಕೂಡಿಕೊಂಡಾವೆ. ಯಾಕಂದರೆ ಆ ಸ್ವರ್ಗಲೋಕದಲ್ಲಿಯೂ ಕೂಡ ಅಲ್ಲಿ ಇಂದ್ರಾದಿಗಳ ಪದವಿಗಳು ಒಂದಕ್ಕಿಂತ ಒಂದು ಉತ್ಕೃಷ್ಟದಾವು. ಯಾಕಂದರೆ ಅಲ್ಲಿ ಅಗ್ನಿ, ವರುಣ, ಸೂರ್ಯ ಮೊದಲಾಗಿರ್ತಕ್ಕಂಥ ದೇವತಾದಿಗಳ ಪದವಿಗಳು. ಯಾಕಂದರೆ 33 ಕೋಟಿ ದೇವತೆಗಳಂತ ಹೇಳ್ತಾ ಇದ್ದಾರೆ. ದೇವೇಂದ್ರನ ಪದವಿ ಅದು ಉಚ್ಚಸ್ಥಾನ. ಎಲ್ಲ ದೇವತೆಗಳಿಗೆ ಒಡೆಯಾರು ಅಂತಂದರೆ ದೇವೇಂದ್ರ. ಇವರೆಲ್ಲ ಅಗ್ನಿ, ವರುಣ ಇತ್ಯಾದಿಗಳೆಲ್ಲ ಇವರು ಕೆಳಗಿನ ಸ್ಥಾನದಲ್ಲಿ ಬರುತ್ತಾರೆ. ಅಂದರೆ ಅಲ್ಲಿಯೂ ಕೂಡ ಸಾತಿಶಯದಂತ ಒಂದಕ್ಕಿಂತ ಒಂದು ಸ್ಥಾನಗಳು ಉಚ್ಚ ಮಟ್ಟದದಾವು ಅಂತ. ಮತ್ತು ಕ್ಷಯ, ನಾವೇನು ಪುಣ್ಯ ಮಾಡಿ ದೇವತಾ ಜನ್ಮ ಪಡೆದಿರ್ತೀವಿ ಅದು ಪುಣ್ಯ ಇರೂ ಪರ್ಯಂತರವಾಗಿ ಮಾತ್ರ ಆ ಸ್ವರ್ಗಲೋಕದ ಭೋಗಗಳನ್ನು ನಾವು ಅನುಭವ ಮಾಡ್ತೀವಿ. ಯಾವಾಗ ಪುಣ್ಯ ಕ್ಷೀಣ ಆಯಿತು, ಅದು ಕ್ಷಯ ಆಯಿತು ಅಂತಂದರೆ ಅಲ್ಲಿಂದ ನಾವು ಮತ್ತೆ ಮರ್ತ್ಯಲೋಕಕ್ಕೇ ಬರ್ತಾ ಇದ್ದೀವಿ. ನಾವು ಪುಣ್ಯ ತೀರಿದ ಬಳಿಕ ಅಲ್ಲಿ ಒಂದು ನಿಮಿಷ ನಮ್ಮನ್ನು ಇಟ್ಕೊಳ್ಳೋದಿಲ್ಲ. ದೇವತೆಗಳು ಕಳಿಸಿಬಿಡ್ತಾರೆ, ನೋಡಪ್ಪ ನೀ ಮಾಡಿದ ಪುಣ್ಯ ತೀರ್ತು, ಇನ್ನು ಮತ್ತೆ ನೀನು ಈ ಸ್ವರ್ಗಲೋಕದ ಭೋಗದ ಅನುಭವ ಪಡಿಬೇಕು ಅಂತಂದರೆ ನೀ ಮರ್ತ್ಯಲೋಕದಲ್ಲಿ ಮತ್ತೆ ಪುಣ್ಯ ಗಳಿಸ್ಕೊಂಡು ಈ ಲೋಕಕ್ಕೆ ಬಾ ಅಂತ ಕಳಿಸಿಬಿಡ್ತಾ ಇದ್ದಾರೆ. ಅದಕ್ಕೆ ಪತನ, ಸಾತಿಶಯ, ಕ್ಷಯ, ಪತನ. ಪತನ ಅಂದರೆ ಪುಣ್ಯ ತೀರಿದ ಬಳಿಕ ಮತ್ತೆ ಮರ್ತ್ಯಲೋಕಕ್ಕೆ ಬರುವುದನ್ನುವಂಥದ್ದೇನಾದ ನಾವು ಅಧೋಮುಖರಾಗಿ ಕೆಳಗೆ ಬಂದುಬಿಡ್ತಾ ಇದ್ದೀವಿ. ಸೂರ್ಯಮಂಡಲಕ್ಕೆ ಬರ್ತೀವಿ, ಅಲ್ಲಿಂದ ಚಂದ್ರಮಂಡಲಕ್ಕೆ ಬರ್ತೀವಿ, ಅಲ್ಲಿಂದ ವಾಯುಮಂಡಲಕ್ಕೆ ಬರ್ತೀವಿ, ಮೇಘಗಳಲ್ಲಿ ಬಂದು ಸೇರಿಕೊಳ್ತೇವೆ, ಮಳೆಯಾಗಿ ಭೂಮಿಗೆ ಬೀಳ್ತೀವಿ, ಧಾನ್ಯಗಳಲ್ಲಿ ಸೇರಿಕೊಳ್ತೇವೆ. ತಂದೆ ತಾಯಿಗಳು ಅದನ್ನು ಊಟ ಮಾಡ್ತಾರೆ, ರೇತುರಕ್ತ ರೂಪದಲ್ಲಿ ಬರ್ತೀವಿ. ತಾಯಿ ಗರ್ಭದಲ್ಲಿ ರೇತಸ್ಸು ಪ್ರವೇಶ ಮಾಡಿದಾಗ ಅಲ್ಲಿ ಪಿಂಡ ಉತ್ಪತ್ತಿಯಾಗ್ತದೆ. ಅಲ್ಲಿ ನವಮಾಸಗಳ ಪರ್ಯಂತರವಾಗಿ ಪಿಂಡ ಬೆಳೆದು ಅದರೊಳಗೆ ಜೀವ ಪ್ರವೇಶ ಆಗಿರ್ತಾನೆ.
ಆ ತಾಯಿ ಗರ್ಭದಿಂದ ದೇಹ ಹೊರಗೆ ಬಂತು ಅಂತಂದರೆ ಇವನಿಗೆ ಜನ್ಮ ಪ್ರಾಪ್ತಿಯಾಯಿತು. ನೋಡಿ, ಇವನು ಹುಡುಗ ಬಾಲಕನಾಗಿ ಯುವಕನಾಗಿ ಒಂದು ವೃದ್ಧಾವಸ್ಥೆಯನ್ನು ಪಡೆದು ಪ್ರಾರಬ್ಧ ಭೋಗದ ಒಂದು ಸುಖ ದುಃಖಗಳೇನದಾವು ಅವುಗಳನ್ನು ಅನುಭವ ಮಾಡ್ಕೊತ ಮತ್ತೆ ಒಂದು ದಿವಸ ಇವನು ಸತ್ತು ಹೋಗಿಬಿಡ್ತಾನೆ, ಶರೀರವನ್ನು ಬಿಟ್ಟು ಬಿಡ್ತಾ ಇದ್ದಾನೆ. ಹೀಗೆ ಇಲ್ಲಿ ಇಹಲೋಕದ ಭೋಗಗಳು ಏನದಾವು ಅಂತಂದರೆ ನಾವು ಇವುಗಳಲ್ಲಿ ಸುಖ ಬುದ್ಧಿಯನ್ನು ಮಾಡ್ಕೊಂಡೇವಿ. ಇಲ್ಲಿ ಸ್ತ್ರೀ ಆಗಲಿ, ಪುತ್ರ ಆಗಲಿ, ಧನ ಆಗಲಿ, ಭೂಮಿ ಆಗಲಿ, ಬಂಗಾರ ಆಗಲಿ, ಇವೇನದಾವಲ್ಲ ಇವೆಲ್ಲವುಗಳು ನನಗೆ ಸುಖ ಕೊಡ್ತಾವೆ ಅಂತ ನಾವು ತಿಳ್ಕೊಂಡೇವಿ. ಇವು ಹೇಗಿದ್ದಾವೆ ಅಂತಂದರೆ ಇವುಗಳಲ್ಲಿ ಹೆಂಗೆ ದೋಷ ದರ್ಶನ ಮಾಡಬೇಕು ಅಂತಂದರೆ ಇಹಲೋಕದ ಭೋಗಗಳು ಇವು ಇವತ್ತಿದ್ದು ನಾಳೆ ಇಲ್ಲದವುಗಳಾಗ್ತವೆ, ಇವು ಅನಿತ್ಯದಾವು ಮತ್ತು ಅಶುಚಿ ಅದಾವು. ಇವುಗಳಲ್ಲಿ ಯಾವುದೇ ಸೌಗಂಧ ಅನ್ನುವಂಥದ್ದಿಲ್ಲ. ಇವು ಅನಿತ್ಯದಾವು, ಇವತ್ತಿದ್ದು ನಾಳೆ ನಾಶ ಆಗ್ತಾವು, ಅಶುಚಿ ಅದಾವು, ಅನಾತ್ಮದಾವು, ಇವು ಆತ್ಮಸ್ವರೂಪಗಳಲ್ಲ. ಹೀಗೆ ನಾವು ಇವುಗಳಲ್ಲಿ ದೋಷ ದರ್ಶನ ಮಾಡಬೇಕು. ಅನಿತ್ಯ, ಅಶುಚಿ ಅಂಥೇಳಿ ಹಿಂಗೆ ನಾವು ಇಹಲೋಕದ ಭೋಗಗಳಲ್ಲಿ ದೋಷ ದರ್ಶನವನ್ನು ಮಾಡಿ ಅವುಗಳಲ್ಲಿರ್ತಕ್ಕಂಥ ಆಸೆಯನ್ನು, ಆಸಕ್ತಿಯನ್ನು ತ್ಯಾಗ ಮಾಡೋದಕ್ಕೇ ವೈರಾಗ್ಯ ಅಂತ ಕರೀತಾ ಇದ್ದಾರೆ. ಇಹಮೂತ್ರಾರ್ಥ ಫಲಭೋಗ ವಿರಾಗ. ಇಹಲೋಕದ ಪರಲೋಕದ ಭೋಗಗಳಲ್ಲಿ ಒಂದು ಆಸಕ್ತಿ ಇಲ್ಲದೇ ಇರುವುದು, ಅವುಗಳನ್ನು ಅಪೇಕ್ಷೆ ಮಾಡದೇ ಇರುವುದು, ಅವುಗಳಲ್ಲಿ ಆಸೆ ಇಲ್ಲದೇ ಇರುವುದಕ್ಕೇ ಇಲ್ಲಿ ವೈರಾಗ್ಯ ಅಂತ ಕರ್ಕೊಂಡು ಬಂದರು. ಇಂಥ ವೈರಾಗ್ಯಶೀಲನಾದವನಿಗೇ ಅಂತಸ್ತ್ಯಾಗ ಬಹಿತ್ಯಾಗ. ಹೊರಗಿನ ವಿಷಯಗಳನ್ನು ತ್ಯಾಗ ಮಾಡ್ತಾನೆ. ಹೊರಗಿನ ವಿಷಯಗಳು ಯಾವುದು? ಇವು ಹೆಂಡತಿ, ಮಕ್ಕಳು, ಹೊಲ, ಮನೆ ಇವೇನದಾವಲ್ಲ ಇವಿಷ್ಟು ಎಲ್ಲವುಗಳನ್ನು ತ್ಯಾಗ ಮಾಡ್ತಾನೆ. ದೇಹದ ಮೇಲಿರ್ತಕ್ಕಂಥ ಮೋಹವನ್ನು ಕೂಡ ತೆಗೆದು ಹಾಕಿಬಿಡ್ತಾನೆ. ಅಂತಸ್ತ್ಯಾಗ ಅಂತಂದ್ರೇನು? ಮನಸ್ಸಿನಲ್ಲಿ ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ಅವುಗಳಲ್ಲಿ ಏನು ಆಸೆ ಇಟ್ಕೊಂಡು ಕುಂತಾನಲ್ಲ, ವಿಷಯಗಳೆಲ್ಲ ಆಸೆಯಲ್ಲಿರ್ತಾವೆ, ನಮ್ಮ ಮನಸ್ಸಿನೊಳಗಿರ್ತಾವೆ, ಅವುಗಳನ್ನು ಕೂಡ ತ್ಯಾಗ ಮಾಡಬೇಕಂತ. ಇದು ವಿರಕ್ತನಾದವನಿಗೆ ಮಾತ್ರ ಸಾಧ್ಯ. ಅಂತಸ್ತ್ಯಾಗ ಬಹಿಸ್ತ್ಯಾಗ ಅನ್ನುವಂಥದ್ದು ಇಲ್ಲಿ ಸಾಧಕನಾಗಿರ್ತಕ್ಕಂಥ ಮುಮುಕ್ಷವಾಗಿರ್ತಕ್ಕಂಥವನಿಗೆ ಅದನ್ನು ಸಾಧಿಸಬೇಕು ಅಂತಂದರೆ ಅವನಲ್ಲಿ ವೈರಾಗ್ಯ ಇರಬೇಕು. ಆ ವೈರಾಗ್ಯ ಪುರುಷ ಮಾತ್ರ ಅಂತಸ್ತ್ಯಾಗನೂ ಮಾಡ್ತಾನೆ, ಬಹಿಸ್ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾರೆ, ವಿರಕ್ತಃ ತೂ ಮುಮುಕ್ಷಯ ಅಂತಃ ಬಹಿಃ ಸಂಗಂ ತ್ಯಜತಿ. ಇಲ್ಲಿ ವಿರಕ್ತನಾಗಿರ್ತಕ್ಕಂಥವನು, ವೈರಾಗ್ಯವನ್ನು ಸಾಧನ ಮಾಡಿರುವಂಥ ಯಾವ ಪುರುಷದನಲ್ಲ, ಮುಮುಕ್ಷಯ ಅಂತಂದರೆ ಮೋಕ್ಷದ ಒಂದು ಇಚ್ಛೆಯಿಂದ ಅವನಿಗೆ ಈ ಸಂಸಾರ ಇದು ದುಃಖ ರೂಪದ, ಈ ದುಃಖವನ್ನು ನಾ ಕಳ್ಕೊಳ್ಬೇಕು ಅಂದರೆ ನಾನು ಮೋಕ್ಷವನ್ನು ಪಡಿಬೇಕು, ನಾನು ನಿತ್ಯ ಮುಕ್ತನಾಗಬೇಕು, ನಾನು ನಿತ್ಯ ಸುಖಿಯಾಗಬೇಕು. ಮೋಕ್ತುಂ ಇಚ್ಛಾ ಮುಮುಕ್ಷು ಅಂತ ಕರೀತಾರೆ. ಯಾವನು ಮೋಕ್ಷದ ಇಚ್ಛೆಯನ್ನು ಮಾಡಿದ್ದಾನೋ ಅವನು ಮುಮುಕ್ಷು ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಅಂದರೆ ಅವನಿಗೆ ಯಾವಾಗ ಪರಮಾತ್ಮನ ಪ್ರಾಪ್ತಿಯಾದೀತು, ಈ ಸಂಸಾರ ದುಃಖಗಳು ಯಾವಾಗ ದೂರ ಆದಾವು ಅನ್ನುವಂಥ ಒಂದು ಹಂಬಲದಿಂದ ಆ ಮೋಕ್ಷೇಚ್ಛೆಯಿಂದ ಕೂಡಿಕೊಂಡು ಅವನು ಅಂತಃ ಬಹಿಃ ಸಂಗಂ ತ್ಯಜತಿ, ಒಳಗಿನ ಮತ್ತು ಹೊರಗಿನ ಆಸಕ್ತಿಯನ್ನು ಬಿಡ್ತಾ ಇದ್ದಾನೆ ಅಂತ. ನೋಡಿದು ಮೋಕ್ಷದ ಇಚ್ಛೆ ಉಳ್ಳತ್ತು, ಅದು ತೀವ್ರವಾದ ಇಚ್ಛೆ ಅಂತ. ಮುಂದೆ ಯಾವಾಗೋ ಮುಕ್ತನಾಗಬೇಕು ಅಂಥೇಳಿ ಮಂದ ಮುಮುಕ್ಷವಾಗಿದ್ದ ಅಂತಂದರೆ ಅವನು ಒಳಗಿನ ಹೊರಗಿನ ಆಸಕ್ತಿಯನ್ನು ಬಿಡಲಾರ. ಒಳಗಿನ ಹೊರಗಿನ ಆಸಕ್ತಿ ಹೋಗಬೇಕಂತಾರೆ. ಹೊರಗಿನ ಭೋಗ ಪದಾರ್ಥಗಳಲ್ಲಿಯೂ ಕೂಡ ಅವನಿಗೆ ಆಸಕ್ತಿ ಇರಬಾರದು, ದೇಹದ ಮೇಲೇನೂ ಕೂಡ ಆಸಕ್ತಿ ಇರಬಾರದು. ಒಳಗೆ ಮನಸ್ಸಿನೊಳಗೂ ಕೂಡ ಅನೇಕ ಕಾಮನೆ ಇಟ್ಕೊಂಡಿರ್ತಾರೆ, ಅವು ಕೂಡ ಬಿಡಬೇಕು ಅಂತ ಹೇಳ್ತಾರೆ. ನಾವು ಮನಸ್ಸಿನಲ್ಲಿ ಏನೇನು ಇಚ್ಛಾ ಇಟ್ಕೊಂಡೇವಿ, ಇವತ್ತು ಸ್ತ್ರೀ ಆಗಿರಬಹುದು, ಧನ ಆಗಿರಬಹುದು, ಅಧಿಕಾರ ಆಗಿರಬಹುದು, ಕೀರ್ತಿ ಆಗಿರಬಹುದು, ನಾವು ಏನೇನು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಕಲ ವಿಷಯಗಳ ಇಚ್ಛಾ ಅನ್ನುವಂಥದ್ದು ಅದು ಸಂಪೂರ್ಣವಾಗಿ ತ್ಯಾಗ ಆಗಿ ಹೋಗಬೇಕು, ಮನಸ್ಸಿನಿಂದ ಬಿಡಬೇಕಂತಾರೆ ಅವರು. ಅದಕ್ಕೆ ಇಲ್ಲಿ ತ್ಯಜಂತಂತರ್ಬಹಿ ಸಂಗಂ ವಿರಕ್ತಸ್ತು ಮುಮುಕ್ಷಯ.
ಯಾವನು ವೈರಾಗ್ಯಶೀಲನಾಗಿದ್ದಾನೋ ಆ ವಿರಕ್ತನಾದವನಿಗೇ ಆ ಮೋಕ್ಷೇಚ್ಛೆಯಿಂದ ಏನಾಗ್ತದಂತಂದರೆ ಮುಮುಕ್ಷಯ ಅಂತಹ ಬಹಿ ಸಂಗಂ ತ್ಯಜತಿ ಅಂತಂದರೆ ಒಳಗಿನ ಮತ್ತು ಹೊರಗಿನ ಈ ಸಂಘ ಅನ್ನುವಂಥದ್ದು ಆಸಕ್ತಿ ಅನ್ನುವಂಥದ್ದನ್ನು ಅವನು ಬಿಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬಹಿಸ್ತು ವಿಷಯೈ ಸಂಗಂ ತಥಾಂತರಮಹಮಾದಿಭಿಃ ವಿರಕ್ತ ಏವ ಶಕ್ನೋತಿ ತ್ಯಕ್ತುಂ ಬ್ರಹ್ಮಣಿ ನಿಷ್ಠಿತಃ. ಬ್ರಹ್ಮಣಿ ನಿಷ್ಠಿತಃ, ಬ್ರಹ್ಮದಲ್ಲಿಯೇ ಯಾವನು ನೆಲೆಗೊಂಡಿದ್ದಾನೆಯೋ, ಅಂದರೆ ನಮ್ಮ ಮನಸ್ಸು ಬುದ್ಧಿ ಬ್ರಹ್ಮದಲ್ಲೇ ನೆಲೆಗೊಳ್ಳಬೇಕು ಅಂತ. ನಾವು ಈ ಹೊರಗಿನ ದೇಹಾದಿಗಳಲ್ಲಿ ಹೊರಗಿನ ವಿಷಯಗಳಲ್ಲಿ ನಾವು ನೆಲೆಗೊಳ್ಳಬಾರದು. ಅಂದರೆ ನಮ್ಮ ಮನೋವೃತ್ತಿ ಎನ್ನುವಂಥದ್ದನ್ನು ಅವುಗಳಲ್ಲಿ ಇಡಬಾರದು ಅಂತ. ಬ್ರಹ್ಮದಲ್ಲಿಯೇ ನಮ್ಮ ಮನಸ್ಸು ನೆಲೆಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾನೆ. ಯಾವನು ಆ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ನಿರ್ವಿಕಾರ ನಿರಾಕಾರ ಸಚ್ಚಿದಾನಂದ ಯಾವುದೋ ಜ್ಞಾನದ ಖಣಿಯದ ಅಂತ ಅಖಂಡೈಕರ ಸ್ವರೂಪವಾಗಿರುವಂಥ ಆ ಬ್ರಹ್ಮಸ್ವರೂಪದಲ್ಲಿ ಯಾವನು ನೆಲೆಗೊಂಡಿದ್ದಾನೋ, ಅಂದರೆ ತನ್ನ ಮನಸ್ಸು ಬುದ್ಧಿಯನ್ನು ಅವುಗಳಲ್ಲಿ ನೆಲೆಗೊಳಿಸಿದ್ದಾನೋ, ವಿರಕ್ತಃ ಏವ, ಅಂಥ ವಿರಕ್ತನಾದವನಿಗೇನೆ, ಅಂದರೆ ವೈರಾಗ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥವನು, ತೀವ್ರ ವೈರಾಗ್ಯವುಳ್ಳಂಥವನಿಗೇನೆ ಬಹೀತು ವಿಷಯೈ ಸಂಗಂ ಅಂತಹ ಅಹಮಾದಿಭಿಃ ತ್ಯಕ್ತುಂ ಶಕ್ನೋತಿ. ಬಹೀತು ಅಂದರೆ ಹೊರಗಿರತಕ್ಕಂಥ ವಿಷಯಗಳೊಡನೆ, ಬಹಿಹಿತು ವಿಷಯೈ ಹೊರಗಿನ ವಿಷಯಗಳು, ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇರುವ 5 ವಿಷಯಗಳು. ಈ ಹೊರಗಿನ ವಿಷಯಗಳು ಅಂತೇನದಾವು, ಯಾಕಂದರೆ ನಮಗೆ ಸ್ತ್ರೀಯಲ್ಲಿ ಆಸಕ್ತಿ, ಧನದಲ್ಲಿ ಆಸಕ್ತಿ, ಬಂಗಾರದಲ್ಲಿ ಆಸಕ್ತಿ, ಅನೇಕ ವಿಷಯಗಳದಾವು. ಈ ವಿಷಯಗಳಲ್ಲಿ ನಮಗೆ ಯಾವ ಆಸಕ್ತಿ ಅನ್ನುವಂಥದ್ದು, ಆ ವಿಷಯಗಳೊಡನೆ ನಾವು ಯಾವ ಸಂಘ ಅನ್ನುವಂಥದ್ದನ್ನು ಮಾಡಿಕೊಂಡೆ, ಹೊರಗಿನ ವಿಷಯಗಳೊಡನೆ ನಮಗೆ ಯಾವ ಸಂಘ ಅನ್ನುವಂಥದ್ದಾಗೈತಲ್ಲ ಅದು, ಮತ್ತು ಅಂತಹ ಒಳಗಿರ್ತಕ್ಕಂಥ ಅಹಮಾದಿಭಿಃ ಅಹಂಕಾರಗಳೊಡನೆ, ಇಲ್ಲಿ ಅಹಂಕಾರ ಅನ್ನುವಂಥದ್ದು, ಅವುಗಳಲ್ಲಿ ನಾವು ತಾದಾತ್ಮ್ಯವುಳ್ಳವರಾಗಿದ್ದೇವೆ. ನಾನು ವಿದ್ಯಾವಂತ, ನಾನು ಧನವಂತ, ನಾನು ಯೌವನವಂತ, ನಾನು ರೂಪವಂತ. ನೋಡ್ರಿ, ಅಲ್ಲಿ ನಾನು ಅನ್ನುವಂಥ ಅಹಂಕಾರಾದಿಗಳೊಂದಿಗೆ ಏನು ಸಂಘವನ್ನು ಮಾಡಿಕೊಂಡಿದ್ದೇವಲ್ಲ, ಇವು ಒಳಗದಾವು. ಅಹಂಕಾರ ಬುದ್ಧಿ ಮನಸ್ಸು ಇವು ಒಳಗದಾವು. ಅವುಗಳೊಂದಿಗೆ ಯಾವ ಸಂಘ ಅನ್ನುವಂಥದ್ದನ್ನು ಬಿಡಲಿಕ್ಕೆ ಶಕ್ನೋತಿ ಅಂದರೆ ಸಮರ್ಥನಾಗ್ತಾನೆ ಅಂತ. ಯಾವನು ವೈರಾಗ್ಯವನ್ನು ಸಾಧಿಸಿದಾನ, ಯಾವನಲ್ಲಿ ಸಂಪೂರ್ಣ ವೈರಾಗ್ಯ ಅನ್ನುವಂಥದ್ದು, ಅದು ಹೇಗೆ ದೃಢ ವೈರಾಗ್ಯ ಅನ್ನುವಂಥದ್ದು ಬಂದದ ಅಂಥ ಪರಿಪೂರ್ಣ ವೈರಾಗ್ಯಶೀಲನಾದವನಿಗೆ ಇಲ್ಲಿ ಇಂಥ ಒಂದು ಅಹಂಕಾರಾದಿಗಳ ಸಂಘ ಅನ್ನುವಂಥದ್ದನ್ನು ಬಿಡಲಿಕ್ಕೆ ಸಮರ್ಥನಾಗ್ತಾನೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಿಲ್ಲಿ ಏನು ಹೇಳಿದರು, ಇಲ್ಲಿ ಹೆಂಗೆ ಶಿಖಿಧ್ವಜ ಮಹಾರಾಜ ಅವನಿಗೇನೋ ವೈರಾಗ್ಯ ಅನ್ನುವಂಥದ್ದು ಬಂತು. ಅವನು ಈ ಹೊರಗಿನ ಎಲ್ಲ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳಿ, ಇದು ರಾಜ್ಯ, ಇದು ಯಾವತ್ತಾದರೂ ನನ್ನ ಕೈ ಬಿಟ್ಟು ಹೋಗ್ತದೆ, ನಾನು ತಪಸ್ಸನ್ನು ಮಾಡಬೇಕು, ಶಾಂತಿಯನ್ನು ಪಡಿಬೇಕು, ಇಲ್ಲಿ ಮಹಾರಾಣಿಯನ್ನು ಈ ರಾಜ್ಯವನ್ನು ಎಲ್ಲವನ್ನು ತ್ಯಾಗ ಮಾಡಿ ಅರಣ್ಯದಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂಥೇಳಿ ಶಿಖಿಧ್ವಜ ಮಹಾರಾಜನಿಗೆ ವೈರಾಗ್ಯ ಬಂತು. ಅರಮನೆಯೊಳಗೆ ಯಾರಿಗೂ ಹೇಳಲಾರ್ದಂಗೆ ಅರಮನೆಯನ್ನು ತೊರೆದು ಹೊರಟು ಹೋಗಿಬಿಟ್ಟ. ಘೋರವಾದ ಅರಣ್ಯದಲ್ಲಿ ಪ್ರವೇಶ ಮಾಡಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆತನ ಪತ್ನಿ ಚೂಡಾಲಿ ಅಂಥೇಳಿ
ಯಾಕಂದರೆ ಆ ಅರಮನೆಗೆ ಬರತಕ್ಕಂಥ ಅನೇಕ ಜ್ಞಾನಿ ಪುರುಷರಿಂದ ಆಕೆ ಉಪದೇಶವನ್ನು ಪಡ್ಕೊಂಡಿದ್ಲು. ಆಕೆಯಲ್ಲಿ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತವಾಗಿದ್ದು, ಮಹಾನ್ ತತ್ವಜ್ಞಾನಿಯಾಗಿದ್ಲು. ಗಂಡ ಅರಮನೆಯನ್ನು ಬಿಟ್ಟು ಹೋಗಿದ್ದಕ್ಕೆ ಆಕೆಗೇನು ಪಶ್ಚಾತ್ತಾಪ ಆಗಲಿಲ್ಲ, ಮನಸ್ಸಿನಲ್ಲಿ ನೊಂದುಕೊಳ್ಳಿಲ್ಲ. ಮಹಾರಾಜನ ಮನಸ್ಸಿನ ಭಾವವನ್ನು ಬಲ್ಲವಳಾಗಿದ್ಲು. ಓಹೋ, ರಾಜ ಏನೋ ತಪಸ್ಸು ಮಾಡಲಿಕ್ಕೆ ಹೋಗಿದ್ದಾನ, ಹೋಗಲಿ, ಅವನು ಏನು ಸಾಧನ ಮಾಡ್ತಾನೋ ಮಾಡಲಿ ಅಂತೇಳಿ ತಾನೇ ಸ್ವತಃ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಒಂದು ಸಲ ಅನ್ನಿಸ್ತು, ನನ್ನ ಪತಿದೇವ ಹೋಗಿ ಎಷ್ಟೋ ವರ್ಷ ಆಯಿತು, ಅವನು ಯಾವ ರೀತಿ ತಪಸ್ಸನ್ನು ಮಾಡಿದ್ದಾನೆ, ಅವನು ಸಾಧನ ಮಟ್ಟ ಎಲ್ಲಿವರೆಗೆ ಬಂದದ, ಅದನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂಥೇಳಿ ಕುಂಭಮುನಿಯ ವೇಷವನ್ನು ಹಾಕಿಕೊಂಡು ಅಂತರ್ಮಾರ್ಗದಲ್ಲಿ ಬರ್ತಾ ಇದ್ದಾಳೆ, ಆಕಾಶ ಮಾರ್ಗದಲ್ಲಿ ಬರ್ತಾ. ಯಾಕೆ ಅಣಿಮಾದಿ ಸಿದ್ಧಿಗಳು ಆಕೆಗಿದ್ದು ಆ ಮಹಾರಾಜ ವಾಸ ಮಾಡುವಂಥ ಸ್ಥಾನಕ್ಕೆ ಬಂದಳು. ಆ ಒಂದು ಕುಮಾರ ಯೋಗಿಯ ಒಂದು ಕುಂಭಮುನಿಯ ವೇಷದಲ್ಲಿ ಬಂದಿರತಕ್ಕಂಥ ಆ ಯೋಗಿ ಕುಮಾರನ ನೋಡಿ ರಾಜನಿಗೆ ಭಾಳ ಆಶ್ಚರ್ಯ ಆಯಿತು. ಈ ಯೋಗೀಶ್ವರನಿಗೆ ಎಂಥ ತೇಜಸ್ಸಿದೆಯಲ್ಲ, ಇನ್ನೂ ಕುಮಾರನಾಗಿದ್ದಾನೆ, ಬಾಲಕನಾಗಿದ್ದಾನೆ, ಇವನಲ್ಲಿ ಅಂಥ ಒಂದು ಶಾಂತಿ ಕಳೆ ಅನ್ನುವಂಥದ್ದು, ಎಂಥ ತೇಜಸ್ಸನ್ನುವಂಥದ್ದು ಇವನಿಗಿದೆ. ಈ ಸಾಧಕ ಎಷ್ಟು ಸಾಧನೆ ಮಾಡಿರಬೇಕು, ಎಂಥ ತಪಸ್ಸು ಮಾಡಿರಬೇಕು ಅಂತ ಅಲ್ಲಿ ಆ ಸಿಕ್ಕಿಧ್ವಜರಾಜನಿಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ. ಓ ಮುನಿಗಳೇ, ಇಲ್ಲಿ ಬರಬೇಕು ಅಂಥೇಳಿ ಆಸನ ಹಾಕಿ ಕೂಡಿಸ್ತಾ ಇದ್ದಾನೆ. ಆವಾಗಲ್ಲಿ ಕುಂಭವೇಷದಲ್ಲಿರ್ತಕ್ಕಂಥ ಚೂಡಾಲಿ ಹೇಳ್ತಾ ಇದ್ದಾಳೆ, ಓ ತಾವು ಮಹಾನ್ ರಾಜರು ಅಂತ ಕಾಣಿಸ್ತಾ ಇದೆ ಅಂದಾಗ, ಓಹೋ, ನಾನು ಸಿಕ್ಕಿಧ್ವಜ ಮಹಾರಾಜ, ನಾನು ನನ್ನ ಅರಮನೆಯನ್ನು ತೊರೆದು ಬಂದಿದ್ದೀನಿ, ಮಹಾರಾಣಿಯನ್ನು ತ್ಯಾಗ ಮಾಡಿ ಬಂದಿದ್ದೀನಿ, ನಾನು ವೈರಾಗ್ಯವನ್ನು ಹೊಂದಿ ಇಲ್ಲಿ ಬಂದು ತಪಸ್ಸು ಮಾಡಿ ಕತ್ತಿದ್ದೀನಿ ಅಂತಂದಾಗ ಚೂಡಾಲಿ ಹೇಳ್ತಾ ಇದ್ದಾಳೆ, ಅಲ್ಲೆಲ್ಲ ಅರಮನೆ ಅಲ್ಲಿ ಎಲ್ಲ ಬಿಟ್ಟು ಬಂದ್ರೂ ಬಿಟ್ಟೀನಿ ಅನ್ನೋದನ್ನು ಇನ್ನೂ ಇವ ಬಿಟ್ಟೇ ಇಲ್ಲ. ನಾನು ದೊಡ್ಡ ವೈರಾಗ್ಯ, ನಾನು ಎಲ್ಲವನ್ನು ತ್ಯಾಗ ಮಾಡೀನಿ ಅನ್ನೋದನ್ನು ಹಿಡ್ಕೊಂಡು ಕುಂತಾನ. ಇವನಿಗೆ ಸರಿಯಾದ ಜ್ಞಾನ ಬೋಧಿಸಬೇಕು ಅಂತೇಳಿ, ಅಲ್ರಿ ಅಲ್ಲಿ ಅರಮನೆ ಬಿಟ್ಟಿರಿ, ಇಲ್ಲಿ ಗುಡಿಸಲ ಹಾಕ್ಕೊಂಡದಿರಲ್ಲ, ಮತ್ತಿನ್ನೇನು ಬಿಟ್ಟಂಗಾಯ್ತು ನೀವು? ಓ ಹೌದಲ್ಲ ಅಂಥೇಳಿ ಅವನು ಆ ಗುಡಿಸಲಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಹಾಂ ನೋಡು, ಅದನ್ನು ತ್ಯಾಗ ಮಾಡಿದ್ದೀನಿ ಅಂದಾಗ, ಅವಾಗ ಮತ್ತು ಇನ್ನೂ ನಿಮ್ಮ ಕೈಯಲ್ಲಿ ದಂಡ ಕಮಂಡಲದಾವಲ್ಲ, ಹಂಗಾರೆ ಇವನ್ನೂ ತ್ಯಾಗ ಮಾಡ್ತೀನಿ, ಇವೆಲ್ಲ ಉಪಾಧಿಗಳದಾವ ಅಂಥೇಳಿ ಅವನು ಅಗ್ನಿಯೊಳಗೆ ಹಾಕಿದ. ಮತ್ತು ಈ ಶರೀರ ಅನ್ನುವಂಥ ಇದು ಒಂದು ಉಪಾಧಿಯಾಗಿದೆ. ಶರೀರ ಉಪಾಧಿ ಇರೋ ತನಕ ಮತ್ತು ಸರ್ವತ್ಯಾಗ ಎಲ್ಲಿ ಆಗ್ತದೆ? ಸರ್ವಸ್ವತ್ಯಾಗ ಆಗಬೇಕು ಅಂತಂದರೆ ಶರೀರಾದಿ ಉಪಾಧಿಗಳೆಲ್ಲ ದೂರ ಆಗಬೇಕು. ಹಾಗಾದರೆ ಈ ಶರೀರವನ್ನು ಬೆಂಕಿಯಲ್ಲಿ ಹಾಕಿಬಿಡ್ತೀನಿ ಅಂದ್ರೆ ಇದು ಸರ್ವತ್ಯಾಗ ಆಗ್ತದೆ ಅಂಥೇಳಿ ಬೆಂಕಿಯಲ್ಲಿ ಹಾರಲಿಕ್ಕೆ ನಿಂತಾಗ ಚೂಡಾಲಿ ಹೇಳ್ತಾ ಇದ್ದಾಳೆ, ಶರೀರವನ್ನು ಬೆಂಕಿ ಹಾಕಲಿಕ್ಕೆ ಶರೀರ ನಿಮ್ಮದಲ್ಲ, ಅದು ಶರೀರ ಪಂಚಭೂತಗಳದ್ದು, ಅದು ನಿಮ್ಮದನ್ನುವಂಥದ್ದೇನದು, ಅದನ್ನು ತ್ಯಾಗ ಮಾಡಿರಿ ಅಂತ ಹೇಳಿದರು. ಆವಾಗ ಆಕೆ ಭಾಳ ಅವನು ವಿಚಾರಕ್ಕೆ ಬಿದ್ದ. ಇಲ್ಲಿ ನನ್ನದನ್ನುವಂಥದ್ದು ಯಾವುದು? ಈ ಶರೀರವು ಕೂಡ ನನ್ನದಲ್ಲ. ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವುಗಳಲ್ಲಿ ನಾನು ಅಂತ ಇದ್ದೀವಿ. ಆದ್ದರಿಂದ ಇವುಗಳಲ್ಲಿ ನಾನು ಅನ್ನೋದು ಹೋಗಬೇಕು, ನನ್ನದನ್ನೋದು ಹೋಗಬೇಕು. ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತ ಇದು ನನ್ನದನ್ನೋದು ಹೋಗಬೇಕು, ಇವುಗಳಲ್ಲಿ ನಾನು ಅನ್ನೋದು ಹೋಗಬೇಕು. ಇದು ಹೋದಾಗಲೇ ಸರ್ವತ್ಯಾಗ ಆಗ್ತದಂಥೇಳಿ ಅವನಿಗೆ ಆ ಚೂಡಾಲಿಯಿಂದ ಜ್ಞಾನೋದಯ ಆಯಿತು. ಸರ್ವತ್ಯಾಗ ಯಾವಾಗ ಆಗ್ತದೆ ಅಂತಂದರೆ, ಈ ಮನಸ್ಸು ನಾನಲ್ಲ, ನಾನು ಮನೋಸಾಕ್ಷಿ ಇದ್ದೀನಿ, ನಾನು ಬುದ್ಧಿ ಸಾಕ್ಷಿ ಇದ್ದೀನಿ. ಅಹಂಕಾರಕ್ಕೆ ನಾನು ವಿಲಕ್ಷಣನಾಗಿ ಅಹಂಕಾರಾದಿಗಳನ್ನು ಅರಿತಕ್ಕಂಥ ಸಾಕ್ಷಿ ಪ್ರತ್ಯೇಗಾತ್ಮನೇ ನಾನು ಅದೀನಿ ಎನ್ನುವಂಥ ಜ್ಞಾನ ಮಾಡಿಕೊಂಡಾಗ ಮಾತ್ರ ಇದು ಸರ್ವಸ್ವತ್ಯಾಗ ಆಗ್ತದೆ ಅಂಥೇಳಿ ಚೂಡಾಲಿ ಬೋಧ ಮಾಡಿದ್ಲು.
ಆವಾಗ ಶಿಖಿಧ್ವಜರಾಜನಿಗೆ ಅನ್ನಿಸ್ತು, ಓಹೋ, ಇಂಥ ಒಂದು ದಿವ್ಯವಾದ ಜ್ಞಾನವನ್ನು ನನಗೆ ಈ ಕುಂಭಮುನಿಗಳನ್ನು ಉಪದೇಶ ಮಾಡಿದ್ರಲ್ಲ ಅಂತ ಆಯಿತು. ತಾವು ಹೇಳಿದ್ದು ಇವಾಗ ನನಗೆ ಅರ್ಥ ಆಯಿತು ಅಂಥೇಳಿ ಅದನ್ನೇ ಅನುಸಂಧಾನ ಮಾಡ್ತಾ ಅಲ್ಲೇ ಮತ್ತೆ ತಪಸ್ಸಿನಲ್ಲಿ ಕುಳಿತುಕೊಂಡ. ಮುಂದೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕುಂಭಮುನಿ ಬರ್ತಾ ಇದ್ದಾಳೆ. ಈಗ ಆಕೆ ಏನು ಮಾಡಿದಳು ಅಂತಂದರೆ, ತನ್ನ ನಿಜ ರೂಪದಲ್ಲಿ ಬಂದು ಒಬ್ಬ ಋಷಿಯ ಹತ್ತಿರ ಇರ್ತಾ ಇದ್ದಾಳೆ. ತನ್ನ ಒಂದು ತಪಶ್ಶಕ್ತಿಯಿಂದ ಒಬ್ಬ ಋಷಿಕುಮಾರನ ತಯಾರು ಮಾಡಲಿ, ಅವರಿಬ್ಬರೂ ಕೂಡ ಜೊತೆಯಲ್ಲೇ ಕ್ರೀಡಿಸುತ್ತಾ ವಿನೋದ ಮಾಡ್ತಾ ಇದನ್ನು ನೋಡ್ತಾನೆ ಶಿಖಿಧ್ವಜರಾಜ. ಯಾಕಂದರೆ ಅವನಿಗೆ ಈಗ ಬ್ರಹ್ಮಜ್ಞಾನ ಆಗಿ ಹೋಗಿಬಿಟ್ಟದು, ಸರ್ವವನ್ನು ಆತ್ಮರೂಪದಲ್ಲಿ ನೋಡ್ತಾ ಇದ್ದಾನೆ. ಆವಾಗ ಆಕೆ ಹೇಳ್ತಾ ಇದ್ದಾಳೆ, ನಾನು ಅಂದರೆ ಇವನಲ್ಲಿ ಏನಾದರೂ ಮನಸ್ಸಿನಲ್ಲಿ ಉದ್ವೇಗ ಆಗ್ತದೇನೋ, ನನ್ನನ್ನು ಈ ಋಷಿಕುಮಾರ್ ಜೊತೆಯಲ್ಲಿ ಇರುವುದನ್ನು ನೋಡಿ ಇವನ ಮನಸ್ಸಿನಲ್ಲಿ ಏನಾದರೂ ಒಂದು ಖಿನ್ನ ಭಾವನೆ ಅನ್ನುವಂಥದ್ದು ಬರ್ತದೇನೋ ಅಂಥೇಳಿ ಆಕೆ ತನ್ನ ಒಂದು ಲೀಲಾಜಾಲದಿಂದ ಋಷಿಕುಮಾರ ಜೊತೆಯಲ್ಲಿದ್ದರೂ ಕೂಡ ಇಲ್ಲಿ ಶಿಖಿಧ್ವಜರಾಜನ ಮನಸ್ಸು ವಿಕಾರ ಆಗೋದಿಲ್ಲ, ನೀವಿಬ್ಬರೂ ಆನಂದವಾಗಿರ್ರಿ ಅಂಥೇಳಿ ಅವರಿಗೆ ಹೇಳ್ತಾ ಇದ್ದಾನೆ. ಹಿಂಗೆ ಅವಾಗ ಗೊತ್ತಾಯಿತು ಇವನಿಗೆ ನಿಜವಾಗಿಯೂ ತತ್ವಜ್ಞಾನ ಆಗ್ಯದ, ಇವು ನಿಜವಾಗಿ ಜೀವನ್ಮುಕ್ತನಾಗಿದ್ದಾನೆ. ಆವಾಗ ತನ್ನ ಮಾಯೆಯನ್ನು ದೂರ ಮಾಡಿ ತನ್ನ ನಿಜರೂಪದಿಂದ ಚೂಡಾಲಿ ಆ ಶಿಖಿಧ್ವಜರಾಜನಲ್ಲಿ ಹತ್ತಿರ ಬಂದಾಗ, ಮಹಾರಾಜರೇ, ಈಗ ನೀವು ಸರ್ವದರಲ್ಲಿ ಸಮತ್ವವನ್ನೇ ಕಾಣ್ತಾ ಇದ್ದೀರಿ, ಸರ್ವದರಲ್ಲಿ ಪರಮಾತ್ಮನ್ನೇ ಕಾಣ್ತಾ ಇದ್ದೀರಿ. ನೀವು ಅರಮನೆಯಲ್ಲಿದ್ದರೂ ಒಂದೇ, ನೀವು ಎಲ್ಲಿದ್ದರೂ ಒಂದೇ, ನೀವು ಅರಣ್ಯದಲ್ಲಿದ್ದರೂ ಒಂದೇ, ಬರ್ರಿ ಹೋಗೋಣ ಅಂಥೇಳಿ ಆ ರಾಜನನ್ನು ಅರಮನೆ ಕರ್ಕೊಂಡು ಬರ್ತಾ ಇದ್ದಾಳೆ. ಹೀಗೆ ಇಲ್ಲಿ ಸರ್ವಸ್ವತ್ಯಾಗ ಅನ್ನುವಂಥದ್ದು, ಯಾವನು ವಿರಕ್ತನಾಗಿದ್ದಾನೋ ಅವನು ಮಾತ್ರ ಏನು ಮಾಡ್ತಾನೆ ಅಂತಂದರೆ, ಈ ಹೊರಗಿನ ಒಂದು ವಿಷಯಗಳಲ್ಲಿ ಯಾವ ಒಂದು ಅಂತರಂಗ ಆಗಲಿ ಅಥವಾ ಹೊರಗಿನ ವಿಷಯಗಳಲ್ಲಿ ಸಂಘವನ್ನು ಬಿಡಲಿಕ್ಕೆ ಅವನು ಸಮರ್ಥನಾಗ್ತಾ ಇದ್ದಾನೆ ಅಂತ ವೈರಾಗ್ಯ ಪುರುಷನಿಗೆ ಮಾತ್ರ ಇದು ಸಾಧ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬಂದರು. ಇನ್ನು ಮುಂದಿನ ಯಾವ ಶ್ಲೋಕದಲ್ಲಿ, ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವೈರಾಗ್ಯ ಬೋಧೌ ಪುರುಷಸ್ಯ ಪಕ್ಷಿವತ್ ಪಕ್ಷೌ ವಿಜಾನೀಹಿ ವಿಚಕ್ಷಣತ್ವಂ ವಿಮುಕ್ತಿ ಸೌಧಾಗ್ರತಲಾಧಿರೋಹಣಂ ತಾಭ್ಯಾಂ ವಿನಾ ನಾನ್ಯತರೇಣ ಸಿದ್ಧ್ಯತಿ. ವಿಚಕ್ಷಣ ವೈರಾಗ್ಯ ಬೋಧೌ, ಹೇ ವಿವೇಕಶಾಲಿಯಾಗಿರ್ತಕ್ಕಂಥ ಶಿಷ್ಯನೇ, ವಿಚಕ್ಷಣ ಅಂದರೆ ಇಲ್ಲಿ ವಿವೇಕಿಯಾಗಿರ್ತಕ್ಕಂಥವನು, ಚತುರನಾಗಿರ್ತಕ್ಕಂಥವನು. ವೈರಾಗ್ಯ ಬೋಧವು, ಇಲ್ಲಿ ವೈರಾಗ್ಯ ಮತ್ತು ಜ್ಞಾನ ಇವೆರಡೂ ಏನದವಲ್ಲ, ಪುರುಷಶ್ಚ ಪಕ್ಷವು, ಮನುಷ್ಯನಿಗೆ ರೆಕ್ಕೆಗಳಿದ್ದ ಹಾಗೆ. ಈಗ ಒಂದು ಪಕ್ಷಿಗೆ ಎರಡು ರೆಕ್ಕೆಗಳಿರ್ತಾ ಇದ್ದಾವೆ. ಒಂದೇ ರೆಕ್ಕೆ ಇತ್ತು ಅಂದರೆ ಪಕ್ಷಿ ಆಕಾಶದಲ್ಲಿ ಹಾರಲಾರದು. ಎರಡು ರೆಕ್ಕೆಗಳಿದ್ರೇ ಅದು ಆಕಾಶದಲ್ಲಿ ಹಾಯಾಗಿ ಹಾರಾಡ್ತದೆ. ಒಂದು ಗಿಳಿಯಾಗಿರಬಹುದು, ಒಂದು ಕಾಯಿಯಾಗಿರಬಹುದು, ಒಂದು ಹದ್ದಾಗಿರಬಹುದು, ಒಂದು ಯಾವುದೇ ಪಕ್ಷಿ, ಗುಬ್ಬಿ ಯಾವುದೇ ಪಕ್ಷಿ ಹಾರಬೇಕಾಗಿತ್ತು ಅಂತಲೇ ಅದಕ್ಕೆ ಎರಡು ರೆಕ್ಕೆಗಳಿರ್ತಾ ಇದ್ದಾರೆ. ಆ ರೆಕ್ಕೆಯ ಆಶ್ರಯದಿಂದ ಅದು ಆಕಾಶದಲ್ಲಿ ಹಾರ್ತಾ ಇದೆ. ಅದಕ್ಕೆ ಹಾಗೆ ಇಲ್ಲಿ ಒಬ್ಬ ಯೋಗೀಶ್ವರನಿಗೆ, ತತ್ವಜ್ಞಾನಿಗೆ ಈ ವೈರಾಗ್ಯ ಮತ್ತು ಜ್ಞಾನ ಇವೆರಡೂ ಮನುಷ್ಯನಿಗೆ ರೆಕ್ಕೆಗಳಿದ್ದ ಹಾಗೆ. ಪಕ್ಷಿವತ್, ಪಕ್ಷಿಗೆ ಹೆಂಗೆ ಎರಡು ರೆಕ್ಕೆಗಳಿರ್ತಾ ಇದ್ದಾವೆಯೋ ಹಾಗೆ ವೈರಾಗ್ಯವೂ ಬೇಕು, ನಮಗೆ ಜ್ಞಾನವೂ ಬೇಕು. ವೈರಾಗ್ಯ ಮತ್ತು ಜ್ಞಾನ, ವೈರಾಗ್ಯವಿಲ್ಲದೆ ಜ್ಞಾನ ದೃಢವಾಗಿ ನಿಲ್ಲೋದಿಲ್ಲ, ಜ್ಞಾನ ಇಲ್ಲದೆ ನಮಗೆ ವೈರಾಗ್ಯ ಬರಂಗಿಲ್ಲ. ಇವೆರಡೂ ಪರಸ್ಪರ ಅವು ಒಂದು ಸರಪಳಿ ಕೊಂಡಿದ್ದ ಹಾಗೆ, ಎರಡಕ್ಕೂ ಸಂಬಂಧ ಅನ್ನುವಂಥದ್ದು ಅದು. ತ್ವಂ ವಿಜಾನೀಹಿ, ಇದನ್ನು ನೀನು ತಿಳ್ಕೋ ಅಂತಂದರು. ಅಂದರೆ ಹೇ ವಿವೇಕಿಯಾಗಿರ್ತಕ್ಕಂಥ ಶಿಷ್ಯನೇ, ಈ ವೈರಾಗ್ಯ ಮತ್ತು ಜ್ಞಾನ ಏನದವಲ್ಲ, ಪಕ್ಷಿಗೆ ಎರಡು ರೆಕ್ಕೆಗಳಿದ್ದ ಹಾಗೆ ಇವು ಇದ್ದಾವೆ, ಇವು ಮನುಷ್ಯನ ಎರಡು ರೆಕ್ಕೆಗಳಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ.
ಇವೆರಡರಲ್ಲಿ ತ್ವಂ ವಿಜಾನೀಹಿ ವಿಮುಕ್ತಿ ಸೌಧಾಗ್ರ ತಲ ಆದಿರೋಹಣಂ. ಅಂದರೆ ಮುಕ್ತಿ ಎನ್ನುವಂಥ ಸೌಧದ ಮೇಲಕ್ಕೆ ನಾವು ಹತ್ತಬೇಕಾಗಿತ್ತು ಅಂತಂದರೆ, ಮುಕ್ತಿ ಎನ್ನುವಂಥದ್ದೇ ಒಂದು ಸೌಧ, ಒಂದು ಮನೆ ಅಂತ ತಿಳ್ಕೊಡ್ರಿ, ಅರಮನೆ ಅಂತ ತಿಳ್ಕೊಡ್ರಿ ನೀವು. ಆ ಮುಕ್ತಿ ಎನ್ನುವಂಥ ಸೌಧವನ್ನು ನಾವು ಹತ್ತಬೇಕು, ಮುಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ನಾವು ತಾಭ್ಯಾಂ ವಿನಃ ಅನ್ಯತರೇಣ ನ ಸಿದ್ಧ್ಯತಿ. ಅಂದರೆ ಇವೆರಡರನ್ನು ಬಿಟ್ಟು, ಅಂದರೆ ಇಲ್ಲಿ ಜ್ಞಾನ ಮತ್ತು ವೈರಾಗ್ಯ ಇವೆರಡನ್ನು ಬಿಟ್ಟು ಬೇರೆ ಸಾಧನದಿಂದ ಮತ್ತೊಂದರಿಂದ ಇದು ಸಿದ್ಧಿಸ್ತದೇನು ಅಂತಂದರೆ ಇಲ್ಲ. ಅನ್ಯತರೇಣ ನ ಸಿದ್ಧ್ಯತಿ, ಬೇರೆ ವಿಧದಿಂದ ಅಂದರೆ ಬೇರೆ ಪ್ರಕಾರವಾಗಿ ಆ ಮುಕ್ತಿಸೌಧದ ಮೇಲಕ್ಕೆ ಹತ್ತಲಿಕ್ಕೆ ಸಾಧ್ಯ ಆಗ್ತದೇನು ಅಂತಂದರೆ ಇಲ್ಲ. ಇವೆರಡು ಬರೀ ಒಂದೇ ಅದಂತ ತಿಳ್ಕೊಂಡು ನೀವು, ಬರೀ ಜ್ಞಾನ ಒಂದೇ ಇದ್ರೂ ಆಗಂಗಿಲ್ಲ, ವೈರಾಗ್ಯ ಒಂದೇ ಇದ್ರೂ ಕೂಡ ಆಗಂಗಿಲ್ಲ. ಇಲ್ಲಿ ವೈರಾಗ್ಯ ಮತ್ತು ಜ್ಞಾನ ಇವೆರಡೂ ಇದ್ರೇ ನಾವು ಮುಕ್ತಿಸೌಧವನ್ನು ಮೇಲಕ್ಕೆ ಹತ್ತುತ್ತಾ ಇದ್ದೀವಿ. ಯಾಕಂದರೆ ನಮಗೆ ಜ್ಞಾನ ದೃಢಗೊಳ್ಳಬೇಕಾಗಿತ್ತು ಅಂದರೆ ನಮ್ಮಲ್ಲಿ ವೈರಾಗ್ಯ ಇರಬೇಕಂತಾರೆ. ಗುರುಗಳು ಬೋಧ ಮಾಡಿರ್ತಕ್ಕಂಥ ಜ್ಞಾನ ನಮಗೆ ಅದು ದೃಢವಾಗಿ ನಿಲ್ಲಬೇಕು, ಅದು ಉಳಿಬೇಕು ಅಂದರೆ ವೈರಾಗ್ಯ, ನಾವು ವಿರಕ್ತನಾಗಬೇಕಂತ. ಸಂಸಾರದ ವಿಷಯಗಳಲ್ಲಿ ಯಾವನು ವೈರಾಗ್ಯವನ್ನು ಸಾಧಿಸಿದ್ದಾನೋ ಅಂಥವನು ಮಾತ್ರ ಜ್ಞಾನದ್ವಾರ ಮುಕ್ತಿಯನ್ನು ಪಡೀತಾ ಇದ್ದಾನೆ. ಅದಕ್ಕಂದ್ರೆ ಅವರಿಲ್ಲಿ ತಾಭ್ಯಾಂ ವಿನಾಹ ಅಂದರೆ ಅವೆರಡನ್ನು ಬಿಟ್ಟು ಅನ್ಯತರೇಣ ನ ಸಿದ್ಧತಿ, ಅಂದರೆ ಒಂದರಿಂದಲೇ, ಇಲ್ಲಿ ಜ್ಞಾನ ಆಗಿರ್ಬೋದು ಅಥವಾ ವೈರಾಗ್ಯ ಆಗಿರ್ಬೋದು, ಒಂದರಿಂದಲೇ ನಾವು ಮುಕ್ತಿಯ ಮೆಟ್ಟಲನ್ನು ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಆಚಾರ್ಯರು ಈ ಜ್ಞಾನ ವೈರಾಗ್ಯಗಳ ಅವಶ್ಯಕತೆ ಎನ್ನುವಂಥದ್ದನ್ನು ಬಹಳ ಇದನ್ನು ಸುಂದರವಾಗಿ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ನಿಜಗುಣಶೀಲರು ಕೂಡ ಏನು ಹೇಳಿದರು ಅಂತಂದರೆ, ಜ್ಞಾನ ವೈರಾಗ್ಯ ಉಪರತಿಳೆಂಬುವನು ಅನುಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಛಿತರು. ಇಲ್ಲಿ ಮುಕ್ತಿಯನ್ನು ಬಯಸ್ತಕ್ಕಂಥ ಯಾವ ಮೋಕ್ಷಗಳು ಜ್ಞಾನ ವೈರಾಗ್ಯ ಉಪರತಿ ಇವುಗಳನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ, ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ಆದರೆ ಆ ಜ್ಞಾನ ಸಿದ್ಧಿಸಬೇಕಾದ್ರೆ ವೈರಾಗ್ಯ ಉಪರತಿಗಳು ನಾವು ಸಾಧನ ಮಾಡಬೇಕು ಅಂತ. ಇವರೋಳ್ ಅರಿವಿಲ್ಲದೆ ಉಳಿದೆರಡು ಕೂಡಿರೆ ಮುಕ್ತಿ ಸವನಿಪದು. ಅಂದರೆ ಇಲ್ಲಿ ಜ್ಞಾನ ವೈರಾಗ್ಯ ಮತ್ತು ಏನು ಉಪರತಿ ಅಂತದವಲ್ಲ, ಇದರಲ್ಲಿ ಜ್ಞಾನ ಅನ್ನುವಂಥದ್ದು ಇಲ್ಲದೆ ಕೇವಲ ವೈರಾಗ್ಯ ಉಪರತಿಗಳನ್ನು ನಾವು ಸಾಧನ ಮಾಡೇವಂತಂದ್ರೆ ಮುಕ್ತಿ ಸವನಿಪದು, ಮೋಕ್ಷ ಅನ್ನುವಂಥದ್ದಾಗೋದಿಲ್ಲ. ಪವನದರಿವಿದ್ದು ಮಿಕ್ಕೆರಡು ಇಲ್ಲದಿರೆ ಮುಕ್ತಿ ಸವನಿಪುದು ಆರದ ದುಃಖದು ಬಿಡದು ಅಂತ ಹೇಳ್ತಾರೆ. ಇಲ್ಲಿ ಜ್ಞಾನದ ಪರಬ್ರಹ್ಮ ವಸ್ತುವಿನ ಜ್ಞಾನ ಮಾಡಿಕೊಂಡೇವಿ, ಆದರೆ ನಮ್ಮಲ್ಲಿ ವೈರಾಗ್ಯ ಮತ್ತು ಉಪರತಿಗಳು ಇಲ್ಲ ಅಂತಂದರೆ ಮೋಕ್ಷೇನೂ ಆಗ್ತದೆ, ಆದರೆ ಪ್ರಾರಬ್ಧ ದುಃಖವನ್ನು ಮಾತ್ರ ಅದನ್ನು ನಾವು ಅನುಭವಿಸ್ಬೇಕಾಗ್ತದೆ ಅಂಥೇಳಿ ನಿಜಗುಣಶೀಲರು ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ಒಟ್ಟಾರೆ ನಮ್ಮಲ್ಲಿ ವೈರಾಗ್ಯ ಉಪರತಿಗಳಿಂದಲೇ ನಾವು ಅಖಂಡವಾದ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗ್ತೀವಿ, ಇವು ಬೇಕು ಅಂತ. ಜ್ಞಾನ ಮಾಡ್ಕೊಳ್ಳಿಕ್ಕೆ ವೈರಾಗ್ಯ ಉಪರತಿಗಳ ಅವಶ್ಯಕತೆ ಎನ್ನುವಂಥದ್ದು ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಯಾವನು ವಿವೇಕಿ ಅದಾನ, ಯಾವನು ವಿಚಾರವನ್ನು ಮಾಡಿ ಪ್ರಪಂಚದ ಸಕಲ ವಿಷಯಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದಂಥವನದಾನ, ಅವನು ಇಲ್ಲಿ ವೈರಾಗ್ಯ ಮತ್ತು ಜ್ಞಾನ ಇವೆರಡನ್ನೂ ಸಾಧನ ಮಾಡ್ತಾನ ಅಂತ. ಯಾಕಂದರೆ ಅವೆರಡರಿಂದಲೇ ಅವನಿಗೆ ಮೋಕ್ಷ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಆ ಮುಕ್ತಿ ಸೌಧದ ಒಂದು ಮೇಲಕ್ಕೆ ನಾವು ಹತ್ತಬೇಕಾಗಿತ್ತು ಅಂತಂದರೆ ಈ ಜ್ಞಾನ ಮತ್ತು ವೈರಾಗ್ಯ ಇವೆರಡರಲ್ಲಿ ಒಂದಿಲ್ಲದಿದ್ರೂ ಕೂಡ ಅದು ಹತ್ತಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಾರೆ. ಅಂದರೆ ವೈರಾಗ್ಯ ಅನ್ನುವಂಥದ್ದು ಮನುಷ್ಯನಿಗೆ ಅತಿ ಅವಶ್ಯ ಬೇಕು. ವೈರಾಗ್ಯದಿಂದಲೇ ಇಲ್ಲಿ ಜ್ಞಾನದ್ವಾರ ಮುಕ್ತಿ.
ಅದಕ್ಕೆ ಪರತರ ಸುಖವಾವುದು ಅಖಿಲ ಭೋಗ ವಿರತಿ ಅಂತ ಹೇಳ್ತಾರೆ. ನಮಗೆ ಪರತರದ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಯಾವುದು ಅಂತಂದರೆ ಅಖಿಲ ಭೋಗ ವಿರತಿ. ಎಲ್ಲ ಇಹಲೋಕದ ಪರಲೋಕದ ಭೋಗಗಳಲ್ಲಿ ನಾವು ಅನಾಸಕ್ತರಾಗುವಂಥದ್ದೇನಾದ, ವೈರಾಗ್ಯವನ್ನು ತಾಳುವಂಥದ್ದೇನಾದ, ಇದೇ ಪರತರ ಸುಖ ಅಂತ ಹೇಳಿಸ್ಕೊಳ್ತದೆ, ಶ್ರೇಷ್ಠ ಸುಖ ಅಂತ ಹೇಳಿಸ್ಕೊಳ್ತದೆ ಅಂಥೇಳಿ ಹೇಳಿದ್ದಾರೆ. ಮತ್ತು ಮುಂದಿನ ಶ್ಲೋಕಾದಿಗಳಲ್ಲಿಯೂ ಕೂಡ ಈ ವೈರಾಗ್ಯದ ವಿಚಾರವನ್ನು ಉಪದೇಶ ಮಾಡುವಂಥವರಾಗಿದ್ದಾರೆ. ಅದನ್ನು ಪುನಃ ನಾಳೆ ಅದನ್ನು ಚಿಂತನೆ ಮಾಡೋಣಂತ ಹೇಳ್ತಾ 2 ನುಡಿಗಳ ಸದುಪಯೋಗ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.